ಒಂದಿನ ನಿಮ್ಮ ಕಾಲೇಜು ಕಮಿಟಿಯವ್ರ ಜೊತೆ ಮಾತಾಡಿಕೊಂಡು ಒಂದು ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀವಿ ಮಕ್ಕಳನ್ನು, ಇಷ್ಟು ಮಕ್ಕಳಲ್ಲಿ ಡ್ರಗ್ಗನ್ನು ಟೆಸ್ಟ್ ಮಾಡಿಸೋಣ ಅಂತ. ಅಲ್ಲಿ ಅಂದರೆ ಆ ಟೈಮ್ನಲ್ಲಿ ಅದಕ್ಕೆ ಪಾಸಿಟಿವ್ ಬಂತು ಅಂದರೆ ಅವ್ರ ಮೇಲೆ ನಾವು ಕೇಸನ್ನು ರಿಜಿಸ್ಟರ್ ಮಾಡ್ತೀವಿ. ಯಾರ ಮೇಲೆ ಬರುತ್ತೆ ಇದು? ಹೋದ ವರ್ಷ ನಮ್ಮ ಇಡೀ ಜಿಲ್ಲೆಯಲ್ಲಿ ಒಂದು 100 ಜನ ವಿದ್ಯಾರ್ಥಿಗಳ ಮೇಲೆ ನಾವು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಸೊ ಇಲ್ಲ ಸರ್ ನನಗೆ ಸಿಗೋದಿಲ್ಲ, ನೀವು ನನ್ನನ್ನು 4-5 ತಿಂಗಳಾಯಿತು ನಾನು ಇದು ಮಾಡಲಿಲ್ಲ, ನಾನು ಡ್ರಗ್ಸನ್ನು ತಗೊಂಡಿಲ್ಲ ಅಂದರೂ ಸಮೇತ ಆ ಬ್ಲಡ್ ರಿಪೋರ್ಟ್ನಲ್ಲಿ 6 ಮಂತ್ಸ್ ಆದರೂ ಸಮೇತ ಬ್ಲಡ್ನಲ್ಲಿ ನಾರ್ಕೋಟಿಕ್ ಡ್ರಗ್ಸ್ ಇರ್ತಕ್ಕಂಥ ಅಂಶ ನಮಗೆ ಕಂಡು ಬರುತ್ತೆ. ನಾವು ಡೆಫಿನೆಟ್ಲಿ ಅವ್ರ ಮೇಲೆ ಕೇಸ್ ಮಾಡ್ತೀವಿ. ಡ್ರಗ್ಸ್ ಮಾಹಿತಿನ ನಿಮಗೆ ನಾವೇನಿಗೆ ಕೊಡಬೇಕು? ಬೇರೆ ಜನಕ್ಕೆ ಕೊಡ್ಬೋದಲ್ವ? ಮಕ್ಕಳಿಗೆ ಏನಿಗೆ ಕೊಡಬೇಕು ಹೇಳ್ಬೋದಾ? ಹೇಳಿಯಮ್ಮ, ಮಾತಾಡಿ ಆಯಿತಾ? ಬೋರ್ ಆದರೆ ಹೇಳಬೇಕು, ಇಲ್ಲ ಕ್ವಶನ್ಸನ್ನ ನೀವು ಕೇಳಬೇಕು. ಲಾಸ್ಟಿಗೆ ಏನಾರ ಕ್ವಶನ್ಸ್ ಕೇಳ್ಬೋದು, ಫಾರ್ ಕೇಳ್ಬೋದು, ಎಗ್ನೆಸ್ಟ್ ಕೇಳ್ಬೋದು. ನಿಮ್ಮ ಮನಸ್ಸಿಗೆ ಏನು ಹೇಳುತ್ತೆ ಹಾಗೆ ನೀವು ಕ್ವಶನ್ಸನ್ನು ಕೇಳಿದರೆ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಸೊ ಡ್ರಗ್ಸನ್ನು ನಾವು ಕಾನ್ಸೆಪ್ಟನ್ನು ಫಸ್ಟು ಮಕ್ಕಳ ಸ್ಕೂಲ್ ಕಾಲೇಜ್ಗಳಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಯಾಕೆಂದರೆ ಏನು ಮಕ್ಕಳು 18, 19, 20 ವಯಸ್ಸಿನ ಮಕ್ಕಳಿರ್ತಾರೆ, ಅವರನ್ನು ಅತಿ ವೇಗವಾಗಿ ಅಪ್ರೋಚ್ ಮಾಡಿ ಅವರಿಗೆ ಈ ವಸ್ತುವನ್ನು ಬೇಗ ಸೇಲ್ ಮಾಡ್ಬೋದು. ನನ್ನಂತಹ ವಯಸ್ಕರನಿಗೆ ಈ ಥರ ಬಂದು ಸೇಲ್ ಮಾಡಲಿಕ್ಕೆ ಬಂದರೆ ಅವರಿಗೆ ಆಗೋದಿಲ್ಲ. ಸೊ ಮಕ್ಕಳಿಗೆ ಮನ ಪರಿವರ್ತನೆ ಮಾಡಿ ಅಥವಾ ಯಾವುದೇ ರೀತಿಯ ಆಸೆ ತೋರಿಸಿ ಮಕ್ಕಳಿಗೆ ಈ ಡ್ರಗ್ಗನ್ನು ಅತಿ ವೇಗವಾಗಿ ಅಥವಾ ಬೇಗ ನಾವು ಸೇಲ್ ಮಾಡುವ ಕಾನ್ಸೆಪ್ಟಲ್ಲಿ ಅವರಿರ್ತಾರೆ. ಸೊ ಹಾಗಾಗಿ ಎಲ್ಲಿ ಕಾಲೇಜ್ಗಳಲ್ಲಿ ಮಕ್ಕಳಿರ್ತಾರೆ ನಾವು ಅಲ್ಲಿ ಮಾಹಿತಿನ ನಾವು ಸಂಪೂರ್ಣವಾಗಿ ಫಸ್ಟು ಇದನ್ನು ನಾವು ಕೊಡ್ತೀವಿ ಅಲ್ವಾ. ಡ್ರಗ್ಸ್ನಲ್ಲಿ ನಾನು ಹೇಳೋಕ್ಕಿಂತ ಮೊದಲು ಡ್ರಗ್ಸ್ನಲ್ಲಿ ವಿಧಗಳಿದೆ. ಒಂದು ಡ್ರಗ್ಸ್ ಅಂತ ನಾವು ಹೇಳಿದ್ರೆ ಇಟ್ಸ್ ಎ ಜನರಲ್ ಮೆಡಿಷನ್ ಏನಂತೀವಿ ಅದಕ್ಕೆ ನಾವು ಡ್ರಗ್ಸ್ ಅಂತ ಕರಿತೀವಿ. ಆದರೆ ಇದು ನಾರ್ಕೋಟಿಕ್ ಡ್ರಗ್ಸ್ ಅಂದರೆ ಮಾದಕ ವಸ್ತುಗಳು. ಇದರಲ್ಲಿ 2 ವಿಧಗಳಿದೆ. ನ್ಯಾಚುರಲಾಗಿ ಬೆಳೆಯುತ್ತೆ, ಕೆಲವೊಂದು ಲ್ಯಾಬ್ನಲ್ಲಿ ಅದನ್ನು ಸಿಂಥಸೈಸ್ ಮಾಡ್ತಾರೆ. ನಮ್ಮಲ್ಲಿ ಸಿಗ್ತಕ್ಕಂತಹ ತುಂಬ ಈಸಿಯಾಗಿ ಸಿಗ್ತಕ್ಕಂಥ ವಸ್ತು ಅಂತ ಹೇಳಿದ್ರೆ ನ್ಯಾಚುರಲ್ ಸಿಗ್ತಕ್ಕಂಥದ್ದು ಗಾಂಜಾ. ಕೇಳಿದಿರಲ್ವ? ಸಂಪೂರ್ಣವಾಗಿ ಎಲ್ಲ ಕೇಳಿರ್ತಾರೆ. ಸೊ ಗಾಂಜಾ ಅನ್ನೋ ವಸ್ತು ನಮಗೆ ಅತ್ಯಂತ ಸುಲಭವಾಗಿ ಸಿಗ್ತಕ್ಕಂಥ ಒಂದು ಅಮಲು ಅಥವಾ ಮಾದಕ ವಸ್ತುಗಳು ಲೋಕಲಲ್ಲಿ. ಆದರೆ ನಮ್ಮ ಕೆಲಸದಿಂದ, ಪೊಲೀಸ್ ಇಲಾಖೆಯ ಕೆಲಸದಿಂದ, ವಿವಿಧ ಇಲಾಖೆಗಳ ಕೆಲಸ ಮತ್ತು ಜನರ ಸಹಕಾರದಿಂದ ಈ ಗಾಂಜಾ ಸಸ್ಯಗಳ ಬೆಳವಣಿಗೆ ಮತ್ತು ಮಾರಾಟನ 90% ನಮ್ಮ ಇಡೀ ಕರ್ನಾಟಕದಲ್ಲಿ ನಾವು ನಿಲ್ಲಿಸಿದ್ದೀವಿ. ಎಲ್ಲೂ ಸಮೇತ ನಮ್ಮಲ್ಲಿ ಬೆಳೆಯೋದಿಲ್ಲ. ಈಗ ಎಲ್ಲೋ ಹೊರ ರಾಜ್ಯಗಳಿಂದ ತಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. 99% ನಾವು ಎಲ್ಲೂ ಬೆಳೆನ ಬೆಳೆಯೋದಿಲ್ಲ. ಆ ಸಹಕಾರದಿಂದ ನಾವು ನಿಲ್ಲಿಸಿದ್ದೀವಿ. ಆದರೆ ಈಗ ಇತ್ತೀಚೆಗೆ ಏನಾಗಿದೆ, ಅತಿ ಹೆಚ್ಚಾಗಿ ಸಿಂಥೆಟಿಕ್ ಡ್ರಗ್ಗಳು ಬರ್ತಾಯಿದೆ. ಸೊ MDMA ಅಂತ ಕರಿತೀವಿ. ಏನು ಸಿಂಥಸೈಸ್ ಡ್ರಗ್ಗಳು ಬೇರೆ ಬೇರೆ ವೆರೈಟಿಲಿ ಬರುತ್ತೆ, ಅದರ ಮಾರಾಟ ಈಗ ಹೆಚ್ಚಾಗಿ ನಮ್ಮಲ್ಲಿ ಬರ್ತಾಯಿದೆ. ಸೊ ಹಾಗಾಗಿ ಇದರ ಮಾಹಿತಿನ ಮಕ್ಕಳಿಗೆ ಕೊಡೋದು ಬಹಳ ಉಪಯುಕ್ತ. ಅವರು ಸೇಲ್ ಮಾಡಲಿಕ್ಕೆ ಇಲ್ಲೇ ಕಾಲೇಜು ಸುತ್ತಮುತ್ತನೇ ಕಾಯ್ತಾ ಇರ್ತಾರೆ. ಅಂದರೆ ಮಕ್ಕಳಿಗೆ ನಾವು ತುಂಬ ಈಸಿಯಾಗಿ ನಾವು ಟಾರ್ಗೆಟ್ ಮಾಡ್ಬೋದು. ಮೊದಲನೇದು, ಮಕ್ಕಳ ಪ್ರಬುದ್ಧರಾಗಿ ಅವರು ಬೆಳವಣಿಗೆ ಆಗಿರೋದಿಲ್ಲ. 18, 19, 21 ವರ್ಷದವರೆಗೂ ಅವ್ರು ಪ್ರಬುದ್ಧರಾಗಿ ಬೆಳವಣಿಗೆ ಆಗಿರೋದಿಲ್ಲ. ಯಾರಾದರೂ ಏನಾದರೂ ಹೇಳಿದ್ರೆ, ಇಲ್ಲ ನೀನು ಈ ವಸ್ತುವನ್ನು ತಗೊಂಡ್ರೆ ನಿನ್ನ ಎಲ್ಲ ನೋವುಗಳನ್ನು ಮರಿಬೋದು, ಅಥವಾ ನಿನಗೆ ಎಲ್ಲಿಂದನೋ ಶಕ್ತಿ ಬರುತ್ತೆ. ಆ ರೀತಿಯಲ್ಲಿ ಮಕ್ಕಳ ಮನನ ಬೇಗ ಪರಿವರ್ತನೆ ಮಾಡ್ಬೋದು. ಸೊ ಹಾಗಾಗಿ ಆ ರೀತಿ ಹೇಳಿಕೊಂಡು ಮೊದಲಿಗೆ ಸ್ಟಾರ್ಟ್ ಆಗಿದ್ದು ಲಾಸ್ಟಿಗೆ ಅವರ ಲೈಫ್ ಎಂಡ್ ಆಗೋ ತನಕ ಅದು ಸಾಗಿ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಮಾದಕ ವಸ್ತುಗಳ ಸೇವನೆಯನ್ನು ನಾವು ಬೇಡ ಅಂತ ಹೇಳ್ತೀವಿ. ಇಲ್ಲ ಸರ್, ಮಾದಕ ವಸ್ತುಗಳು ಈ ನಮ್ಮ ಪೊಲೀಸ್ ಠಾಣೆಗಳಲ್ಲಿ ಇತ್ತೀಚೆಗೆ ಆಗ್ತಕ್ಕಂಥ ಅಪರಾಧಗಳನ್ನು ಪಟ್ಟಿ ಮಾಡಿದ್ರೆ 50% ಅಪರಾಧಗಳು ಆಗ್ತಾ ಇರ್ತಕ್ಕಂಥದ್ದು ಈ ಮಾದಕ ವಸ್ತುಗಳು ಸೇವನೆಯಿಂದನೇ. ನಮ್ಮ ನಿಯರ್ ಬೈ ಕಾಲೇಜ್ಗಳೆಲ್ಲ ಇದು ಸಂಭವಿಸಿದೆ. ಅದಕ್ಕೋಸ್ಕರ ಕಳ್ಳತನವೂ ಮಾಡಿದ್ದಾರೆ, ನಮ್ಮಲ್ಲಿ ಅವರು ಸಿಕ್ಕಾಕೊಂಡು ಕೂಡ ಇದ್ದಾರೆ ಅಲ್ವಾ. ಸೊ ಯಾವುದೇ ಈ ಮಾದಕ ವಸ್ತುಗಳು ಆಗಿರ್ಬೋದು ಎಲ್ಲೂ ಸುಲಭವಾಗಿ ಸಿಗೋದಿಲ್ಲ. ಈ ಗಾಂಜಾ ಏನಾದರೂ ಒಂದು 50ರಿಂದ 100 ಗ್ರಾಮ್ನಷ್ಟು ಯಾರಾದರೂ ಪರ್ಚೇಸ್ ಮಾಡ್ತಾರೆ ಅಂದರೆ ಅದಕ್ಕೆ ಕನಿಷ್ಠ ಒಂದು 500ರಿಂದ 1,000 ರೂಪಾಯಿವರೆಗೂ ಅದರಲ್ಲಿ ವ್ಯಾಲ್ಯೂ ಇದೆ. ಸೊ ಸಿಂಥೆಟಿಕ್ ಡ್ರಗ್ ಖರೀದಿ ಮಾಡ್ತಾರೆ ಅಂದರೆ ಪ್ರತಿ ಮಿಲಿಗ್ರಾಮಿಗೆ 4ರಿಂದ 5 ಸಾವಿರ ಅಷ್ಟು ಹಣವನ್ನು
ವಹಿಸ್ಬೇಕಾಗತ್ತೆ. ಹೌದು ಸರ್, ಇದೆ ನಮ್ಮಪ್ಪ ತುಂಬ ಚೆನ್ನಾಗಿದ್ದಾರೆ, ದಿನ 1,000 ರೂಪಾಯಿ ನಮಗೆ ಪಾಕೆಟ್ ಮನಿ ಕೊಡ್ತಾರೆ, ನಾನು ಯಾವುದೇ ಹೇಗೆ ಬೇಕಾದ್ರೆ ನಾನು ಎಂಜಾಯ್ ಮಾಡ್ತೀನಿ, ಆ ವಸ್ತುಗಳನ್ನು ನಾನು ತಗೊತೀನಿ ಅಂತ ಕೆಲವರು ಅದನ್ನು ಪರ್ಚೇಸನ್ನು ಮಾಡಿ ತಗೊತಾ ಇದ್ದಾರೆ ಅಲ್ವಾ. ಎಲ್ಲಿವರೆಗೂ ತೊಗೊಬೋದು? ತಂದೆಯವರು ಪಾಕೆಟ್ ಮನಿ 1,000 ರೂಪಾಯಿ ಕೊಡ್ಬೋದು, ಆದರೆ ಈ ಸಿಂಥೆಟಿಕ್ ಡ್ರಗ್ಗನ್ನು ಬೇಕಾಗಲಿಕ್ಕೆ ಪ್ರತಿ ಗ್ರಾಮಿಗೆ 4,000 ರೂಪಾಯಿ ಬೇಕಾಗತ್ತೆ ಅಲ್ವಾ. ಮೊದಲನೇ ಸಲ ನಾವೇನು ಮಾಡ್ತೀವಿ, ನಮ್ಮ ಫ್ರೆಂಡ್ಸಿಂದ ಸಾಲ ತೊಗೊತೀವಿ, ಅವನ ಹತ್ರ 100, 200 ಅಥವಾ 1,000 ರೂಪಾಯಿ ಇಸ್ಕೊಂಡು, ಇಲ್ಲ ಕೊಡು, ಇದರಲ್ಲಿ ನಾವು ಪರ್ಚೇಸ್ ಮಾಡೋಣ, ಎಲ್ಲೋ ಒಂದು ಕಡೆ ಪಾರ್ಟಿಗೆ ಹೋಗಿರ್ತೀರ, ಎಲ್ಲೋ ಒಂದು ಕಡೆ ಆ ಅಮಲು ಪದಾರ್ಥಕ್ಕೆ ನೀವು ಹೊಂದ್ಕೊಂಡಿರ್ತೀರ, ಪರ್ಚೇಸ್ ಮಾಡಲೇಬೇಕಾಗತ್ತೆ, ಅಥವಾ ನನಗೆ ಬೇಕೇ ಬೇಕು ಅನಿಸುತ್ತೆ. ಸೊ ಈ ಡ್ರಗ್ಸ್ ಏನು ಬರುತ್ತೆ, ಈ ಸಿಗರೇಟ್ಸು ಮತ್ತು ಏನು ಮದ್ಯಪಾನ ಇದೆ, ಇದು ನಮ್ಮ ವೈಟಲ್ ಪಾರ್ಟ್ ಅಂತ ಬಾಡಿದು, ನಮ್ಮ ಲಂಗ್ಸ್, ಕಿಡ್ನಿ, ಲಿವರು ಮತ್ತು ಬೇರೆ ಬೇರೆ ನಮ್ಮ ಈ ಅನ್ನನಾಳ, ಈ ಥರ ಇದನ್ನು ಡ್ಯಾಮೇಜ್ ಮಾಡಿದ್ರೆ ಈ ನಾರ್ಕೋಟಿಕ್ ಡ್ರಗ್ಸು ನೇರವಾಗಿ ನಮ್ಮ ಮೆದುಳು ಅಥವಾ ನರವ್ಯೂಹಕ್ಕೆ ಇದು ದಾಳಿ ಮಾಡುತ್ತೆ. ಸೊ ಹಾಗಾಗಿ ಒಮ್ಮೆ ಅದನ್ನು ತಗೊಂಡ್ರೆ, ನಾವು ಸೇವ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಹೇಳುತ್ತೆ, ನೀನು ಅದನ್ನು ಕಂಟಿನ್ಯೂ ಆಗಿ ತಗೋ, ನಿನಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾರ್ಕೋಟಿಕ್ ಡ್ರಗ್ಗು ನಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ ಶುರುವಾಗುತ್ತೆ. ಸೊ ಫ್ರೆಂಡ್ಸ್ ಹತ್ರ ಸಾಲ ಮಾಡ್ತೀವಿ, ಸಾಲ ಮಾಡಿ ಏನಾಗುತ್ತೆ, 2-3 ತಿಂಗಳವ್ರು ಕೊಡ್ಬೋದು, 5ನೇ ತಿಂಗಳಿಗೆ ಸಾಲ ವಾಪಸ್ ಕೇಳ್ತಾರೆ, ನಾನು ಕೊಟ್ಟಿದ್ದ ಸಾಲ ವಾಪಸ್ ಕೊಡು ಅಂತ. ಆದರೆ ನನಗೆ ಅದರ ವ್ಯಸನದಿಂದ ಹೊರಗೆ ನನಗೆ ಬರಲಿಕ್ಕೆ ನನಗೆ ಆಗ್ತಾನೆ ಇರೋದಿಲ್ಲ. ಫ್ರೆಂಡ್ಸಿಗೆ ಬೇರೆ ನಾನು ಸಾಲ ಕೊಡಬೇಕು, ಇಲ್ಲಿ ಬೇರೆ ವ್ಯಸನಕ್ಕೆ ಬೇರೆ ನಾನು ದುಡ್ಡನ್ನು ಏನಾರ ಮಾಡಿ ತರಬೇಕು. ಅವಾಗ ಏನು ಮಾಡ್ತಾನೆ ಆ ವ್ಯಕ್ತಿ ಅಂದರೆ, ಮನೆಯಲ್ಲೇ ಕದೀಲಿಕ್ಕೆ ಶುರು ಮಾಡ್ತಾನೆ. ಫಸ್ಟ್ನೇ ಮನೆಯಲ್ಲಿ ತಾಯಿ ಇಟ್ಟಿರ್ತಕ್ಕಂಥ ಬಂಗಾರ ಇರ್ಬೋದು, ಕೆಲವೊಂದು ಹಣ ಇರ್ಬೋದು, ಅದನ್ನೆಲ್ಲ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕದೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಕದಿಬೇಕಾದ್ರೆ ತಾಯಿಗೆ ಅಥವಾ ಮನೇಲಿ ಗೊತ್ತಾಗುತ್ತೆ, ಸೊ ನಮ್ಮ ಮನೆಯಲ್ಲಿ ಹಣ ಅಥವಾ ಒಡವೆ ಮಿಸ್ ಆಗ್ತಾಯಿದೆ, ನಾವು ಏನಾರ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಪತ್ತೆ ಹಚ್ಚಿದ ಗೊತ್ತಾಗತ್ತೆ ಅವ್ರಿಗೆ, ನನ್ನ ಮಗನೇ ತೊಗೊಂಡು ಹೋಗ್ತಾ ಇದ್ದಾನೆ ಅಥವಾ ನನ್ನ ಮಗಳೇ ತೊಗೊಂಡು ಹೋಗ್ತಾಳೆ ಆ ಹಣನ ಅಂತ. ಸೊ ಅವ್ರೇನು ಮಾಡ್ತಾರೆ, ಅದನ್ನೆಲ್ಲ ಮುಚ್ಚಿಡ್ಲಿಕ್ಕೆ ಶುರು ಮಾಡ್ತಾರೆ, ಇವನಿಗೆ ಸಿಗಬಾರ್ದು ಅಂತ. ಆದರೆ ನನಗೆ ನನ್ನ ವ್ಯಸನನೇ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಬೇಕಾದ್ರೆ ನೆಕ್ಸ್ಟ್ ಏನು ಮಾಡಬೇಕು, ನಮ್ಮ ಮನೇಲಿ ಅಂತೂ ದುಡ್ಡು ಸಿಗಲ್ಲ, ಎಲ್ಲ ಮುಚ್ಚಿಟ್ಟಿದ್ದಾರೆ, ಬಂಗಾರ ಇರೋದೆಲ್ಲ ಖಾಲಿ ನಾನೇ ಮಾಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತಾರೆ, ಅಕ್ಕಪಕ್ಕದ ಮನೆಯಲ್ಲಿ ಕದೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕೆ ಹಣ ಬೇಕು ನನಗೆ, ನಾನು ಆ ವ್ಯಸನವನ್ನು ನಾನು ಮಾಡಲೇಬೇಕು, ನನಗೆ ಅದಿಲ್ಲದೆ ನನಗೆ ಇರೋಲಿಕ್ಕೆ ಆಗೋದಿಲ್ಲ. ಸೊ ಅದು ನಾರ್ಕೋಟಿಕ್ ಡ್ರಗ್ಗನ್ನು ಅವನ್ನ ಕಂಟ್ರೋಲ್ ಮಾಡಲಿಕ್ಕೆ ಶುರು ಆಗುತ್ತೆ. ಅಕ್ಕಪಕ್ಕದ ಮನೆಯವರು ಗೊತ್ತಾಗುತ್ತೆ ಇವನು ಕಳ್ತನ ಮಾಡ್ತಾಯಿದ್ದಾನಂತ, ಬೈತಾರೆ. ಏನೋ ಅಕ್ಕಪಕ್ಕದ ಮನೆಯವರಂತ ಕಂಪ್ಲೇಂಟ್ ಕೊಡದೆ ಪೊಲೀಸ್ನಲ್ಲಿ ಇರ್ಬೋದು, ಆದರೆ ಅಲ್ಲೂ ಸಮೇತ ಹಣ ಸಿಗದೇ ಇದ್ದಾಗ ನೆಕ್ಸ್ಟ್ ಮಾಡೋದೇನು ಮಾಡ್ತಾರೆ, ರೋಡ್ನಲ್ಲಿ ಯಾರ ಹತ್ರನಾರು ಹಣಕ್ಕೋಸ್ಕರ ಸುಲಿಗೆ ಮಾಡ್ತಾರೆ, ಕಿತ್ಕೊತಾರೆ, ಅವನಿಗೆ ಹೊಡಿತಾರೆ ಅಲ್ವಾ. ಅವನ ಹತ್ರ ಕಿತ್ಕೊಂಡ್ಬಿಟ್ಟು ಈ ನಾರ್ಕೋಟಿಕ್ ಡ್ರಗ್ಸನ್ನು ಸೇವನೆ ಮಾಡಲಿಕ್ಕೆ ಆ ಹಣವನ್ನು ಉಪಯೋಗಿಸ್ಕೊಳ್ತಾರೆ ಅಲ್ವಾ. ನೋಡಿ ಎಲ್ಲಿವರೆಗೂ ಆಯಿತು, ಒಂದು ಸಣ್ಣ ವ್ಯಸನ ಸ್ಟಾರ್ಟ್ ಮಾಡಿದ್ದು. ಇದು ಏನು ಸ್ಟೋರಿ ಹೇಳಿದೆ, ಇದು ಆ್ಯಕ್ಚುಲಾಗಿ ಈ ಪ್ರೆಸೆಂಟ್ನಲ್ಲಿ ಆಗ್ತಕ್ಕಂಥ ಸ್ಟೋರಿಗಳಿವೆಲ್ಲ. ಎಲ್ಲ ಯಾರ್ಯಾರು ಈ ಅಮಲು ಪದಾರ್ಥಗಳನ್ನ ಸೇವನೆ ಮಾಡ್ತಾರೆ ಅವರೆಲ್ಲ ಇದನ್ನೆಲ್ಲ ಮಾಡಿ ಒಂದು ಸಣ್ಣ ಆಸೆಗೋಸ್ಕರ ಅಥವಾ ವ್ಯಸನಕ್ಕೋಸ್ಕರ ಎಷ್ಟೆಲ್ಲ ತಪ್ಪುಗಳು ಮಾಡ್ತಾರೆ. ಒಂದು ಸ್ನೇಹಿತರನ್ನ ಕಳ್ಕೊತಾರೆ, 2 ಮನೆಯಲ್ಲೂ ಕದ್ದು ಎಲ್ಲ ಖಾಲಿ ಮಾಡಿ, ಮನೆಯಲ್ಲೂ ಸಮೇತ ಕೆಟ್ಟ ಹೆಸರು, ಅಕ್ಕಪಕ್ಕದಲ್ಲೂ ಸಮೇತ ಕೆಟ್ಟ ಹೆಸರು, 3ನೇದು ರೋಡ್ನಲ್ಲಿ ಅಲ್ಲಿ ಇಲ್ಲಿ ಹೊಡೆದು ಕಿತ್ಕೊಬೇಕಾದ್ರೆ ಪೊಲೀಸ್ ಕಂಪ್ಲೇಂಟ್ ಸಮೇತ ಇದ್ರ ಮೇಲೆ ಲಾಡ್ಜ್ ಆಗುತ್ತೆ ಅಲ್ವಾ. ನೋಡಿ, ಒಂದು ಸಣ್ಣ ಆಸೆಗೋಗಿ ಎಷ್ಟು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ನಾವು ಭಾಗಿಯಾಗಿದ್ದೀವಿ ಅಂತ. ಅಟ್ ಪ್ರೆಸೆಂಟ್ನಲ್ಲಿ ಯಾರ್ಯಾರು ಕ್ರಿಮಿನಲ್ ಚಟುವಟಿಕೆ ಭಾಗಿಯಾಗಿದ್ದಾರೆ ಅವರೆಲ್ಲರೂ ಸಮೇತ ಈ ವ್ಯಸನದಲ್ಲಿರ್ತಕ್ಕಂತಹ ವ್ಯಕ್ತಿಗಳೇ ಹೊರತು ಬೇರೆ ವ್ಯಕ್ತಿಗಳು ಯಾರೂ ನಮಗೆ ಸಿಗೋದಿಲ್ಲ ಇತ್ತೀಚಿನ ದಿನಗಳಲ್ಲಿ. ಸೊ ಹಾಗಾಗಿ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಈ ಅಮಲು ಪದಾರ್ಥಗಳಿಂದ ನೀವು 100ಕ್ಕೆ 100 ನೀವು ದೂರ ಇರಬೇಕು ಅಂತ ಅಲ್ವಾ. ಸೊ ಆಯಿತು ಸರ್, ನಾನು ಸೇವನೆ ಮಾಡ್ತೀನಿ, ಅದರಲ್ಲೇನೋ ನೀವು ಕಾನೂನು ಕ್ರಮ ಕೈಗೊಳ್ಳಲ್ವಾ ಅಂತ ಅಲ್ವಾ. ಸೊ ನಮ್ಮಲ್ಲಿ ಯಾರು ಸೇವನೆ ಮಾಡ್ತಾರೆ ಕಂಪಲ್ಸರಿಯಾಗಿ ತಮ್ಮ ಕಾಲಲ್ಲಿ ಇದು ತೊಗೊತಾ ಇದ್ದೀರಾ ಸರ್. ಲಾಸ್ಟ್ ಇಯರ್ಲ ನಾವೊಂದು ಇದು ಕೊಟ್ಟಿದ್ದೀವಿ, ಎಕ್ಸ್ಟ್ರಾ ಫಾರ್ಮ್. ತಮಗೆ ಕೊಟ್ಟಿಲ್ಲ, ಕರೆಕ್ಟ್, ತಮಗೆ ನಾವು ಕಳಿಸ್ಕೊಡ್ತೀವಿ. ನಾವು ಎಲ್ಲ ನಿಟ್ಟೆ ಕಾಲೇಜ್ ಆಗಲಿ ಬೇರೆ PU ಕಾಲೇಜಲ್ಲಿ ಜಾಯ್ನಿಂಗ್ ಆಗಬೇಕಾದ್ರೆ ವಿ ಆರ್ ಟೇಕಿಂಗ್ ಅಂಡರ್ಟೇಕಿಂಗ್ ಅಂತ ತೊಗೊತಾ ಇದ್ದೀವಿ. ನನ್ನನ್ನು ನೀವು ಯಾವಾಗ ಬೇಕಾದರೆ ಟೆಸ್ಟ್ ಮಾಡಲಿಕ್ಕೆ ನನ್ನನ್ನು ಅಳವಡಿಸ್ಬೋದು ನೀವು ಅಂತ ನಾವು ಒಂದು ಓತನ್ನು ಆವಾಗಲೇ ತೊಗೊತಾ ಇದ್ದೀವಿ. ಆ ಕಾಲೇಜುಗಳಲ್ಲಿ ನಾವೇನು ಮಾಡ್ತೀವಿ, ರ್ಯಾಂಡಮ್ ಆಗಿ ಇಂಥ ದಿನ ಬರ್ತೀವಿ ಅಂತ ಹೇಳಲ್ಲ, ಯಾವುದೊಂದು ಸಾಟರ್ಡೆ, ಫ್ರೈಡೇ
ಒಂದಿನ ನಿಮ್ಮ ಕಾಲೇಜು ಕಮಿಟಿಯವ್ರ ಜೊತೆ ಮಾತಾಡಿಕೊಂಡು ಒಂದು ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀವಿ ಮಕ್ಕಳನ್ನ, ಇಷ್ಟು ಮಕ್ಕಳಲ್ಲಿ ಡ್ರಗ್ಗನ್ನು ಟೆಸ್ಟ್ ಮಾಡಿಸೋಣ ಅಂತ. ಅಲ್ಲಿ ಅಂದರೆ ಆ ಟೈಮ್ನಲ್ಲಿ ಅದಕ್ಕೆ ಪಾಸಿಟಿವ್ ಬಂತು ಅಂದರೆ ಅವ್ರ ಮೇಲೆ ನಾವು ಕೇಸನ್ನು ರಿಜಿಸ್ಟರ್ ಮಾಡ್ತೀವಿ. ಯಾರ ಮೇಲೆ ಬರುತ್ತೆ ಇದು? ಹೋದ ವರ್ಷ ನಮ್ಮ ಇಡೀ ಜಿಲ್ಲೆಯಲ್ಲಿ ಒಂದು 100 ಜನ ವಿದ್ಯಾರ್ಥಿಗಳ ಮೇಲೆ ನಾವು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಸೊ ಇಲ್ಲ ಸರ್ ನನಗೆ ಸಿಗೋದಿಲ್ಲ, ನೀವು ನನ್ನನ್ನು 4-5 ತಿಂಗಳಾಯಿತು ನಾನು ಇದು ಮಾಡಲಿಲ್ಲ, ನಾನು ಡ್ರಗ್ಸನ್ನು ತಗೊಂಡಿಲ್ಲ ಅಂದರೂ ಸಮೇತ ಆ ಬ್ಲಡ್ ರಿಪೋರ್ಟ್ನಲ್ಲಿ 6 ಮಂತ್ಸ್ ಆದರೂ ಸಮೇತ ಬ್ಲಡ್ನಲ್ಲಿ ನಾರ್ಕೋಟಿಕ್ ಡ್ರಗ್ಸ್ ಇರ್ತಕ್ಕಂಥ ಅಂಶ ನಮಗೆ ಕಂಡು ಬರುತ್ತೆ. ನಾವು ಡೆಫಿನೆಟ್ಲಿ ಅವ್ರ ಮೇಲೆ ಕೇಸ್ ಮಾಡ್ತೀವಿ. ಕೇಸ್ ಮಾಡೋದು ನಮಗೆ ಜೊತೆಗೆ ಅತಿ ಮುಖ್ಯವಾದ ನಮ್ಮ ಕರ್ತವ್ಯ ಅಂದರೆ ಅವ್ರನ್ನ ಆ ಡ್ರಗ್ಸಿಂದ ಕಂಬ್ಯಾಕ್ ಮಾಡೋದು. ಯಾರೇ ವ್ಯಕ್ತಿಯಾಗಿರಲಿ, ಯಾವುದೇ ಒಂದು ಹುಡುಗ ಅಥವಾ ಹುಡುಗಿಯರಾಗಿರ್ಬೋದು, ಈ ಡ್ರಗ್ಸ್ ಚಟಕ್ಕೆ ಒಳಗಾಗಿ ಆ ಡ್ರಗ್ಸ್ನಲ್ಲಿ ಕೇಸ್ಗಳಾಯಿತು ಅಂದರೆ ಆ ಡ್ರಗ್ಸ್ 1 ತಿಂಗಳೊಳಗೆ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಡಾಕ್ಟರ್ ಏನಾರು ರಿಪೋರ್ಟ್ ಕೊಟ್ಟರೆ ಇಲ್ಲ ಇವರು ಡ್ರಗ್ಸಿಂದ ಸಂಪೂರ್ಣವಾಗಿ ಹೊರಗಡೆ ಬಂದಿದ್ದಾರೆ ಅಂತ ಹೇಳಿದ್ರೆ ಆ ಕೇಸನ್ನು ಸಮೇತ ನಮಗೆ ವಾಪಸ್ ತಗೊಳ್ಳೋ ಅಧಿಕಾರ ಸಮೇತ ನಮಗೆ ಕಾನೂನಿನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅದೆಲ್ಲದಕ್ಕಿಂತ ಮೊದಲು ನಾವು ಡ್ರಗ್ಸನ್ನು ಸೇವನೆ ಮಾಡಲೇಬಾರ್ದು. ಇಲ್ಲ ಸರ್ ಡ್ರಗ್ಸ್ ಸೇವನೆ ಮಾಡೋದು ಇವತ್ತೊಂದು ಕೇಸ್ ಅಲ್ವಾ, ಏನಾಗುತ್ತೆ, ಒಂದು ಫೈನ್ ಅಲ್ಲ ನಾನು ಕಟ್ತೀನಿ ಅಂತ ಅಲ್ವಾ. ಎಷ್ಟು ಜನ ರೆಡಿ ಆಗಿದ್ದಾರೆ ಫೈನ್ ಕಟ್ತೀವಿ ಅಂತ? ಕಟ್ಬೋದು, ನಾನು ಕಟ್ಬೋದು. ಸೊ ಒಂದು ಫೈನ್ ಅಲ್ವಾ ಸರ್, ನೀವು ಹಾಕ್ಬಿಡ್ತೀರ ಅಷ್ಟೇ, ನಾನು ಕಟ್ಬಿಟ್ಟು ಬಂದುಬಿಡ್ತೀನಿ ಅಂತ ಅಲ್ವಾ. ಆದರೆ ನಮ್ಮ ಪೊಲೀಸ್ ರೆಕಾರ್ಡ್ಸಲ್ಲಿ ಅಪ್ ಟು ಆಲ್ ಓವರ್ ಇಂಡಿಯಾ ನಮ್ಮದು ಸಿಂಗಲ್ ನೆಟ್ವರ್ಕ್ ಸಿಸ್ಟಮ್. ನಾನೇ ಹೋಗ್ಬಿಟ್ಟು ಇಲ್ಲಿಂದ ಬೆಂಗಳೂರಿನಲ್ಲಿ ನಾನು ಅಡ್ರೆಸ್ ಚೇಂಜ್ ಮಾಡಿಸಿ ನಾನು ಹೊಸ ಜಾಬಿಗೆ ಅಪ್ಲಿಕೇಶನ್ ಹಾಕ್ತೀನಿ. ಅಲ್ಲಿ ಹೋದರೆ ಅಲ್ಲಿ ಕೇಳ್ತಾರೆ ಪೊಲೀಸ್ ವೆರಿಫಿಕೇಷನ್ ಮಾಡಿಸಿ ಅಂತ. ಪೊಲೀಸ್ ವೆರಿಫಿಕೇಷನಲ್ಲಿ ಅವರ ಹೆಸರು, ನನ್ನ ಹೆಸರು ಹೊಡೆದ್ರೆ ಅಲ್ಲಿ ಡೀಟೇಲ್ ತೋರಿಸುತ್ತೆ, ನನ್ನ ಡೇಟ್ ಆಫ್ ಬರ್ತ್ ಸಮೇತ ತೋರಿಸುತ್ತೆ. ಸೊ ಇವರು ಇಂಥವರು ಇಂಥ ಪೊಲೀಸ್ ಸ್ಟೇಷನಲ್ಲಿ ಇವ್ರ ಮೇಲೆ ನಾರ್ಕೋಟಿಕ್ ಡ್ರಗ್ಸ್ ವಿಚಾರದಲ್ಲಿ ಒಂದು ಕೇಸ್ ಆಗಿದೆ ಅಂತ. ಸೊ ಅಲ್ಲಿಗೆ ಕೆಳಗಡೆ ಅದು ನಾವೇನು ಎಡಿಟ್ ಮಾಡಲಿಕ್ಕೆ ಬರೋದಿಲ್ಲ ಆಪ್ಷನ್ಸ್ ಇದ್ರಲ್ಲಿ, ಅದೇ ಆಟೋಮೆಟಿಕ್ ತೊಗೊಳತ್ತೆ. ಈಗಲ್ಲ AI ಸಿಸ್ಟಮ್ನಲ್ಲಿ ಆಟೋಮೆಟಿಕ್ ನಮ್ಮಲ್ಲಿ ಜಾಬ್ ವೆರಿಫಿಕೇಷನ್ ಕೆಳಗಡೆ ತೋರಿಸ್ತಾ ಇರುತ್ತೆ, ದಿಸ್ ಪರ್ಸನ್ ಹ್ಯಾವಿಂಗ್ ಎ 1 ಕೇಸ್ ಇನ್ನು ನಾರ್ಕೋಟಿಕ್ ಡ್ರಗ್ ಕೇಸ್ನಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ಅಂತ. ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಅದನ್ನು ನೋಡಿದ ತಕ್ಷಣ ನಾರ್ಕೋಟಿಕ್ ಡ್ರಗ್ಸ್ ಅಂದರೆ ಅವರೇ ಹೇಳ್ಬಿಡ್ತಾರೆ ನಾವು ನಿಮ್ಮನ್ನು ಕೆಲಸಕ್ಕೆ ತೊಗೊಳಕ್ಕಾಗೋದಿಲ್ಲ ಅಂತ. ಗೌರ್ಮೆಂಟ್ ಕೆಲಸಕ್ಕೆಲ್ಲ, ಪ್ರತಿ ಪ್ರೈವೇಟ್ ಕೆಲಸಕ್ಕೂ ಸಮೇತ ಈಗ ಪೊಲೀಸ್ ವೆರಿಫಿಕೇಷನ್ ಕಡ್ಡಾಯವಾಗಿದೆ. ಸೆಕೆಂಡ್ ಥಿಂಗು ಪಾಸ್ಪೋರ್ಟ್, ಅದನ್ನು ಮಾಡಿಸ್ಲಿಕ್ಕೆ ಹೋದಾಗೂ ಅಷ್ಟೇ ವೆರಿಫೈ ಮಾಡಿದಾಗ ಬಂದಾಗ ಇಂಥವ್ರ ಮೇಲೆ ಈ ಥರ ನಾರ್ಕೋಟಿಕ್ ಡ್ರಗ್ಸ್ ಸೇವನೆ ಒಂದು ಪ್ರಕರಣ ದಾಖಲಾಗಿರುತ್ತೆ ಅಂತ ಅದರಲ್ಲಿ ಎಂಟ್ರಿ ಆಗಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾನು ಹೇಳೋದು, ದಯವಿಟ್ಟು ಒಂದು ಸಣ್ಣ ಆಸೆಗೋಸ್ಕರ ನೀವು ಈ ನಾರ್ಕೋಟಿಕ್ ಡ್ರಗ್ ಚಟಕ್ಕೆ ನೀವು ಬಲಿಯಾಗಬೇಡಿ ಅಂತ ಅಲ್ವಾ. ಸೊ ಮಾರೋರು ತುಂಬ ಜನ ಇರ್ತಾರೆ. ನಾನು ಹೇಳಿದ್ನಲ್ವ, 1 ಗ್ರಾಮಿಗೆ ಎಷ್ಟದು, 1 ಮಿಲಿಗ್ರಾಮಿಗೆ 4000, 1 kgಗೆ ಲೆಕ್ಕ ಹಾಕಿದ್ರೆ 4 ಕೋಟಿ ಆಗುತ್ತೆ ಅಲ್ವಾ. ನಿಮಗೆಲ್ಲ ಅನಿಸ್ತಿರ್ಬೋದು 4 ಕೋಟಿ ಆದರೆ ನಾನು ಯಾಕೆ ಮಾರಾಟ ಮಾಡಬಾರ್ದು ಅಂತ ಅಲ್ವಾ. ಒಳ್ಳೆ ಬಿಸ್ನೆಸ್ ಅಲ್ವಾ, ನಾನು ಯಾಕೆ ಮಾಡಬಾರ್ದು ಅಂತ. ಸೊ ಯಾರು ಇದನ್ನು ಮಾರಾಟ ಮಾಡ್ತಾರೆ ಅವರಿಗೆ ನಾನ್ ಬೇಲೇಬಲ್ ಕೇಸ್ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಕನಿಷ್ಠ 1 ವರ್ಷ ಅವರಿಗೆ ಎಲ್ಲೂ ಸಮೇತ ಬೇಲ್ ಸಿಗೋದಿಲ್ಲ. ಯಾರು ಸೇಲ್ ಮಾಡ್ತಾರೆ ಇವರಿಗೆ ಈ ವಸ್ತುಗಳನ್ನು 1 ವರ್ಷ ಆದಮೇಲೆ ಹೊರಗೆ ಬರ್ಬೋದಾ ಅಂತ. ಅದರಲ್ಲೂ ಒಂದು ಆ್ಯಕ್ಟ್ ಇದೆ, ಪಿಟ್ NDPS ಆ್ಯಕ್ಟ್ ಅಂತ. ಅದರಲ್ಲಿ ನಾವು ಸರ್ಕಾರಕ್ಕೆ ರಿಪೋರ್ಟ್ ಕಳಿಸಿದ್ರೆ ಕನಿಷ್ಠ 4ರಿಂದ 5 ವರ್ಷ ಅವರನ್ನು ನಾವು ಜೈಲಿನಲ್ಲಿ ಇಡ್ಬೋದು, ಯಾರು ಇದನ್ನು ಸೇಲ್ ಮಾಡ್ತಾ ಇರ್ತಾನೆ ಅವರಿಗೋಸ್ಕರ. ಸೊ ಹಾಗಾಗಿ ಸೇವನೆ ಅಂತೂ ಮಾಡಲೇಬೇಡಿ, ಆದರೆ ಅದನ್ನು ಮಾರಕ್ಕೋದ್ರೆ ಅದು ಇನ್ನೂ ತಪ್ಪಾಗುತ್ತೆ. ಯಾಕಿದು 2 ವಿಚಾರ ಹೇಳಿದೆ ಅಂದರೆ, ನಮ್ಮ ನಿಯರ್ ಬೈ ಕಾಲೇಜಲ್ಲೇ ಹೋದ ವರ್ಷ ಆಗಿದೆ. ನಾವು ಯಾವತ್ತೂ ಯಾರ್ದು ಹೆಸರು ಇದರಲ್ಲಿ ಹೇಳೋದಿಲ್ಲ, ಯಾಕಂದರೆ ಯಾರದೇ ಮಕ್ಕಳ ಅಥವಾ ಸ್ಟೂಡೆಂಟ್ಸನ್ನ ಹೆಸರನ್ನ ನಾವು ಕನ್ಸಿಲ್ ಮಾಡ್ತೀವಿ, ಯಾವುದು ಮೀಡಿಯಾಕ್ಕೆ ಕೊಡೋದಿಲ್ಲ. ಇಂಥವ್ರು ಡ್ರಗ್ಸನ್ನು ಸೇವನೆ ಮಾಡಿದ್ದಾನಂದರೆ, ಯಾಕಂದರೆ ಅವನು ಮತ್ತೆ ಅದೇ ಚಟದಲ್ಲಿ ಮುಂದುವರಿಬಾರ್ದು. ನನ್ನೊಂದು ಪೇಪರ್ನಲ್ಲಿ ಬಂದಾಯಿತು ಇನ್ನೇನು ಮಾಡಲಿಕ್ಕಾಗತ್ತೆ ಅನ್ನೋದಕ್ಕೋಸ್ಕರ ನಾವು ತುಂಬ ಗೌಪ್ಯವಾಗಿರ್ತೀವಿ. ಹತ್ತಿರ ಕಾಲೇಜಲ್ಲೇ ಆಗುತ್ತೆ, ಚೆಂದ ಓದ್ತಾ ಇರ್ತಾನೆ ಅವನು. ಓದ್ತಾ ಅವನಿಗೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡ್ಬಿಟ್ಟು ಡ್ರಗ್ಸ್ನ ಚಟವನ್ನು ಅವನು ಕಲ್ತ್ಕೊತಾನೆ. ಅವನು ಕಲ್ತ್ಕೊಂಡು ಏನು ಮಾಡ್ತಾನೆ, ಲಾಸ್ಟ್ ಫೈನಲ್ ಇಯರ್ ಇರ್ತಾ ಹಾಸ್ಟೆಲ್ ಬಿಟ್ಟು ಹೊರಗೆ ಬರ್ತಾನೆ. ಯಾಕಂದರೆ ಅವನಿಗೆ ಅಲ್ಲಿ ಅಡ್ಡಿ ಆಗ್ತಿರುತ್ತೆ ಅದನ್ನ ಸೇವನೆ ಮಾಡಲಿಕ್ಕೆ. 2ನೇ ವಿಚಾರ, ಅವನು ಆಲ್ರೆಡಿ ಪೆಡ್ಲರ್ ಆಗಿ ಕನ್ವರ್ಟ್ ಆಗಿರ್ತಾನೆ, ಅಂದರೆ ಮಾರಾಟ ಮಾಡಲಿಕ್ಕೆ. ತಗೊಂಡ ಜೊತೆಗೆ ಬೇರೆ ಸ್ಟೂಡೆಂಟ್ಗೂ ಸಮೇತ ಮಾರಾಟ ಮಾಡ್ತಾ ಇರ್ತಾನೆ ಅವನು ಅಲ್ವಾ. ಆಮೇಲೆ ನಾವು ಅವನ್ನ ವಿಚಾರ ಮಾಡಿ ಅವನ ಡಿಗ್ರಿದೆಲ್ಲ ನೋಡ್ತಾ ಹೋದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದಿರ್ತಾನೆ, ಎಲ್ಲದೂ ಸೇಮ್ ಕ್ಲಿಯರ್ ಆಗಿರುತ್ತೆ. ಆದರೆ 3rd ಸೆಮ್ಮಲ್ಲಿ ಎಲ್ಲ ಫೇಲ್ ಆಗಿರುತ್ತೆ. ಸೊ 4th ಸೆಮ್ಮಲ್ಲೂ ಅವನಿಗೆ ಬರೀಲಿಕ್ಕೆ ಅವನಿಗೆ
ಅಷ್ಟು ಶಕ್ತಿ ಇರೋದಿಲ್ಲ, ಓದಲಿಕ್ಕೆ ಮೆಮೊರಿ ಪವರ್ ಏನೂ ಇರೋದಿಲ್ಲ. ಅವನಿಗೇನಾಗುತ್ತೆ, ಡ್ರಗ್ಸನ್ನು ತಾನೂ ಸೇವನೆ ಮಾಡಬೇಕು, ಮಾರಬೇಕು ಅಲ್ವಾ. ಲಾಸ್ಟ್ ಇಯರ್ ಅವ್ನಿಗೆ ಅರೆಸ್ಟ್ ಮಾಡಿದ್ದೀವಿ, ಕಾಲೇಜಿಂದ ಸಮೇತ ಅವನು ಡಿಬಾರ್ ಮಾಡಿದ್ದಾರೆ. ಮತ್ತೆಲ್ಲೂ ಅವನಿಗೆ ಯಾವ ಕಾಲೇಜಲ್ಲೂ ಸೀಟ್ ಸಿಗೋದಿಲ್ಲ. ಆ ಕಾಲೇಜ್ ಟಿ ಸಿನಲ್ಲೇ ಬರೆದ್ಬಿಡ್ತಾರೆ, ಈಸನ್ನು ಡ್ರಗ್ ಪೆಡ್ಲರ್ ಅಂತ. ಸೊ ಹಾಗಾಗಿ ಆ ಸ್ಟೇಜಿಗೆ ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಂತ. ಸೊ ಹಾಗಾಗಿ ನಮ್ಮ ಸರ್ಕಾರ ಇದನ್ನು ಕಾಲೇಜ್ ಲೆವೆಲ್ನಲ್ಲೇ ಇಂಪ್ಲಿಮೆಂಟ್ ಮಾಡಬೇಕೋಸ್ಕರ ಈ ವರ್ಷ ತುಂಬ ಕಾರ್ಯಕ್ರಮಗಳು ಹಾಕಿದ್ದೀವಿ. ಅದರಲ್ಲಿ ಯಾರೇ ಡ್ರಗ್ಸನ್ನು ತಗೊಳ್ಳಿಕ್ಕೆ ಬಂದರೆ ನಾವೇನಂತ ಹೇಳಬೇಕು, ಸೇ ನೋ ಟು ಡ್ರಗ್ಸ್. ಫಸ್ಟು ಡ್ರಗ್ಸ್ ಕೊಡ್ಲಿಕ್ಕೆ ಬಂದಾಗ ಮೊದಲ ಯೋಚನೆ ನಾವೇನು ಮಾಡಬೇಕು, ನನ್ನ ಕೆರಿಯರ್ ನಾನು ಹೇಗಿರಬೇಕು, ನಾನು ಇನ್ನು 2, 3, 4, 5 ವರ್ಷಗಳಲ್ಲಿ ನಾನು ಯಾವ ಸ್ಟೇಜ್ನಲ್ಲಿ ಇರಬೇಕು ನೆನ್ಪು ಮಾಡ್ಕೊಬೇಕು. ಮತ್ತು ತಂದೆ ತಾಯಿನ ಅವರ ಎಷ್ಟು ಕಷ್ಟಪಟ್ಟು ಓದಿಸಿರ್ತಾರೆ ಅದನ್ನು ನೆನ್ಪು ಮಾಡಿಕೊಂಡು ಯಾರೇ ಬಂದ್ರೂ ಅದಕ್ಕೆ ನನಗೆ ಸೇ ನೋ ಟು ಡ್ರಗ್ಸ್, ಬೇಡ ಬ್ರೋ, ನಮಗೆ ಅದು ಆ ಚಟಕ್ಕೆ ನಾವು ಬೀಳೋದಿಲ್ಲ ಅಂತ ನಾವು ಹೇಳಬೇಕು. ಅದ್ರ ಜೊತೆಗೆ ಇಷ್ಟೇ ಮಾಹಿತಿ ಕೊಡೋದಾಗ ಅಲ್ಲದೆ ನಾವು ರೈಸ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ 4 ಇಂಪಾರ್ಟೆಂಟ್ ವಿಚಾರಗಳನ್ನು ಹೇಳ್ತೀವಿ. ಫಸ್ಟ್ನೇದೇ ನಮಗೆ ರೆಫ್ಯೂಸ್, ನಮಗೆ ಬೇಡವೇ ಬೇಡ. ಯಾರೇ ಅದನ್ನು ಬಂದರೂ, ಇಲ್ಲ ಇದ್ರಲ್ಲಿ ಮತ್ತೆ ಸಿಗತ್ತೆ, ನೀನು ಗಂಡಸಲ್ವಾ, ನೀನು ಇದನ್ನು ಸೇದಿದ್ರೆ ನೀನು ಎಲ್ಲಿಗೋ ಹೋಗ್ತೀಯಾ, ನಿನಗೆ ಸುಖ ಸಿಗತ್ತೆ, ಆ ಥರ ಹೇಳಿದ್ರೆ ನಾವು ಮೊದಲಿಗೆ ಅದನ್ನು ರೆಫ್ಯೂಸ್ ಮಾಡಬೇಕು. ನಮ್ಮ ಒಂದು ಸ್ಟೆಪ್ ಸ್ಟಾರ್ಟಿಂಗು ನಾನು ಹೇಳಿದ್ನಲ್ವ, 4 ಟೈಪು ಅಪರಾಧಗಳಿಗೆ ನಾವು ಕಾರಣ ಆಗ್ತಾ ಹೋಗ್ತೀವಿ, ನಮ್ಮ ಒಂದು ಸ್ಟಾರ್ಟಿಂಗು. ಸೊ ನಾವು ಸ್ಟಾರ್ಟಿಂಗ್ನಲ್ಲಿ ಅದನ್ನು ಯಾವತ್ತೂ ರೆಫ್ಯೂಸ್ ಮಾಡಬೇಕು. ಎರಡನೇದು, ಹೌದು ಸರ್ ನೀವು ಹೇಳ್ತೀರಾ ರೆಫ್ಯೂಸ್ ಮಾಡಬೇಕು ಅಂತ, ಆದರೆ ನಾನು ಇನ್ಫಾರ್ಮ್ ಮಾಡೋದು ಹೇಗೆ? ಪೊಲೀಸ್ನವರಿಗೆ ಎಲ್ಲ ಮಾಹಿತಿಗಳನ್ನು ನಾವು ಸಾರ್ವಜನಿಕರಿಂದನೇ ನಾವು ಹೆಚ್ಚಾಗಿ ನಾವು ಪಡ್ಕೊತೀವಿ ಎಲ್ಲ ಮಾಹಿತಿಗಳನ್ನು. ಸೊ ಹಾಗಾಗಿ ಆ ರೈಸಲ್ಲಿ ಐ ಅನ್ನೋ ಕಾನ್ಸೆಪ್ಟಲ್ಲಿ ಇನ್ಫಾರ್ಮ್ ಅಂತ ಹೇಳಿದ್ದಾರೆ. ಸರ್ ಇನ್ಫಾರ್ಮೇಷನ್ ನಾನು ಕೊಟ್ಟರೆ ನೀವು ನನ್ನನ್ನೇ ಇಟ್ಕೊಂಡು ಹೋಗ್ಬಿಡ್ತೀರಾ ಸರ್, ನೀವು ನಮ್ಮನೆ ಹತ್ರ ಬರ್ತೀರಾ, ಮಾಹಿತಿ ಕೊಡು, ನೀನೇ ಕೊಟ್ಟಿದ್ದಲ್ಲ ಇನ್ಫಾರ್ಮೇಷನ್ ಅಂತ. ಸೊ ಈ ಇನ್ಫಾರ್ಮೇಷನ್ನಲ್ಲಿ 3 ವಿಧವಾಗಿ ನೀವು ಕಂಪ್ಲೇಂಟ್ ಕೊಡ್ಬೋದು. ಒಂದನೇದು ಡಯಲ್ 112 ಅಂತ ಇದೆ. ಈ 112 ಅನ್ನೋದು ಟೋಲ್ ಫ್ರೀ ನಂಬರು. ಇದಕ್ಕೋಸ್ಕರ ಮಾನ್ಯ ನಮ್ಮ ಪೊಲೀಸ್ ಇಲಾಖೆ ಪ್ರತಿ ಸ್ಟೇಷನ್ಗೂ ಒಂದು 20 ಲಕ್ಷದ ಇನೋವಾ ಗಾಡಿಗಳನ್ನು ಕೊಟ್ಟಿದೆ, 24 ಅವರ್ಸು ಕಂಪ್ಲೇಂಟ್ಗಳನ್ನ ಅಟೆಂಡ್ ಮಾಡಲಿಕ್ಕೆ. ಯಾರೇ 112ಗೆ ಕಾಲ್ ಮಾಡಿದ್ರೆ ಡ್ರಗ್ ಇನ್ಫಾರ್ಮೇಷನ್ ನೀವು ಹೇಳ್ತೀರಂದರೆ ನಿಮ್ಮ ಮಾಹಿತಿನ ನಮ್ಮ ಬೆಂಗಳೂರು ಕಂಟ್ರೋಲ್ ರೂಮಿಂದ ನಮಗೆ ಸಮೇತ ಕೊಡೋದಿಲ್ಲ. ಅವ್ರು ಓನ್ಲಿ ಇನ್ಫಾರ್ಮೇಷನ್ ನಮಗೆ ಪಾಸ್ ಮಾಡ್ತಾರೆ. ನೋಡಿ ಸರ್, ಈ ಥರ ಒಬ್ಬ ಡ್ರಗ್ ಪೆಡಲ್ ಮಾಡ್ತಿದ್ದಾರಂತೆ, ಅಥವಾ ನಿಮಗೆ ಇಷ್ಟ ಇರ್ಬೋದು ನನ್ನ ಫ್ರೆಂಡನ್ನು ನಾನು ಸೇವ್ ಮಾಡಬೇಕು ಅಂತ, ಅವನು ಈ ಡ್ರಗ್ಸಿಂದ ಅವನಿಗೆ ಹೊರಗೆ ತರಬೇಕು ಅಂತ. ನಾವು ಯಾವುದೇ ಕಾರಣಕ್ಕೂ ಯಾವುದೇ ಮಕ್ಕಳಿಗೆ ಮೊದಲ ಹಂತದಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡೋದಿಲ್ಲ. ಸರ್ ನೀವು ಅವ್ರನ್ನ ಹೊರಗಡೆ ತನ್ನಿ ಈ ಡ್ರಗ್ ಸೇವನೆಯಿಂದ ಅಂತ ಆ ಮಾಹಿತಿನ ಸಮೇತ ನೀವು ಕೊಡ್ಬೋದು. ನಿಮ್ಮ ಮಾಹಿತಿನ ಗೌಪ್ಯವಾಗಿಡ್ತಾರೆ, ಆ ಮಾಹಿತಿನ ನಮಗೆ ಪಾಸ್ ಮಾಡ್ತಾರೆ. ನಾವು ಯಾರು ಪೆಡಲ್ ಮಾಡ್ತಿರ್ತಾನೆ ಅಥವಾ ಯಾರು ಮಾರಾಟ ಮಾಡಿರ್ತಾನೆ ಅವನ ಮೇಲೆ ಕಾನೂನು ಕ್ರಮ ಜರುಗಿಸಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಎರಡನೇದು, ಎಷ್ಟು ಜನ ಅದನ್ನು ಕನ್ಸ್ಯೂಮ್ ಮಾಡ್ತಾರೆ ಅವರೆಲ್ಲರಿಗೂ ಸಮೇತ ಕೌನ್ಸಿಲಿಂಗ್ ಮಾಡಿ ಅದರಿಂದ ಕಮ್ ಬ್ಯಾಕ್ ಮಾಡಲಿಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೀವು ಆಲ್ವೇಸ್ ಇನ್ಫಾರ್ಮೇಷನನ್ನು ನೀವು ನಮಗೆ ಕೊಡಬೇಕು. ಇನ್ನೊಂದು ರೀತಿಯಲ್ಲಿ ಕೊಡ್ಬೋದೇನೆಂದರೆ, ನಮ್ಮಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ದು KSP ಅಂತ ಒಂದು ಆ್ಯಪ್ ಇದೆ. ಸೊ ಅದನ್ನು ಪ್ರತಿಯೊಬ್ಬರೂ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು. ಇದಕ್ಕೋಸ್ಕರ ಮಾತ್ರ ಅಲ್ಲ, ನೀವು ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ ಸ್ಟೇಷನ್ಗಳ ನಂಬರು, ಅಲ್ಲೆಲ್ಲ ಇಮೇಲ್ ನಂಬರ್ಗಳು, ಇಡೀ ಕರ್ನಾಟಕದಲ್ಲಿ ನೀವು ಎಲ್ಲೇ ಹೋದರೂ ಒಂದು ಕಡೆ ಇರಬೇಕು, ನಿಯರ್ ಬೈ ಸ್ಟೇಷನಿಗೆ ಹೋಗಬೇಕು ಅಂದರೆ ನಿಯರ್ ಬೈ ಸ್ಟೇಷನ್ ಅಂತ ಪ್ರೆಸ್ ಮಾಡಿದ್ರೆ ಅಲ್ಲಿಂದ GPS ಲೊಕೇಶನ್ ನಿಮಗೆ ಕೊಡುತ್ತೆ. ಅದ್ರ ಕೆಳಗಡೆ ನೀವು ಒಂದು ಆಪ್ಷನ್ಸ್ ಇರುತ್ತೆ, ನೀವು ದೂರನ್ನು ಸಮೇತ ಕೊಡ್ಬೋದು. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕಳ್ಳತನದಿಂದ, ಆಕ್ಸಿಡೆಂಟ್ಸಿಂದ, ನಿಮ್ಮ ಮೊಬೈಲ್ ಕಳ್ಳತನ ಆಗಿದ್ದರಿಂದ ಈ ಡ್ರಗ್ ಇನ್ಫಾರ್ಮೇಷನ್ವರೆಗೂ ಸಮೇತ ನೀವು ಅದರಲ್ಲಿ ಮಾಹಿತಿನ ನೀವು ಕೊಡ್ಬೋದು. ನೀವು ಕೊಟ್ಟಂತಹ ಮಾಹಿತಿನಲ್ಲಿ ನಿಮ್ಮ ಅಡ್ರೆಸ್ಸು ಮತ್ತು ನಿಮ್ಮ ಫೋನ್ ನಂಬರು ಹೈಡ್ ಆಗುತ್ತೆ, ಇನ್ಫಾರ್ಮೇಷನ್ ಮಾತ್ರ ನಮಗೆ ಪಾಸನ್ನಾಗಿ ನಮಗೆ ಬರುತ್ತೆ. ಸೊ ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪನ್ನು ತಾವು ದಯವಿಟ್ಟು ನಿಮ್ಮ ಮನೆಯಲ್ಲಿ ಇನ್ಸ್ಟಾಲ್ ಮಾಡಿಸಿ. ಅದರಲ್ಲಿ ತುಂಬ ಆಪ್ಷನ್ಸ್ಗಳಿದೆ. ನೀವು ಹೋಗ್ಬಿಟ್ಟು ಬೇಕಾದ್ರೆ ಅದು ಯಾವುದಾದ್ರು ಒಂದು ವೆಹಿಕಲ್ನ ನೀವು ಪರ್ಚೇಸ್ ಮಾಡಿದ್ರೆ ಆ ವೆಹಿಕಲ್ ಮೇಲೆ ಕೇಸ್ಗಳಿದೆಯಾ, ಎಲ್ಲರ ಕಳ್ಳತನ ಆಗಿರೋ ವೆಹಿಕಲ್ಲ, ಅದೆಲ್ಲ ಇನ್ಫಾರ್ಮೇಷನ್ ಸಮೇತ ನೀವು ಚೆಕ್ ಮಾಡಿ ನೋಡ್ಕೊಬೋದು. ಮತ್ತು ತುಂಬ ಉಪಯುಕ್ತವಾದಂತಹ, ನಿಮಗೆ ಹೆಲ್ಪ್ಫುಲ್ ಆದಂತಹ ಅದರಲ್ಲಿ ಆಪ್ಷನ್ಸ್ಗಳನ್ನು ನಿಮ್ಮ ಮನೆಯಲ್ಲೇ ಪೊಲೀಸನ್ನ ಸಂಪರ್ಕ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಆ ಕರ್ನಾಟಕ ಸ್ಟೇಟ್ ಪೊಲೀಸ್ KSP ಆ್ಯಪನ್ನು ಸಮೇತ ತಾವು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲೂ ಸಮೇತ ನೀವು ನಮಗೆ ಇನ್ಫಾರ್ಮೇಷನ್ನ ಪಾಸ್ ಮಾಡ್ಬೋದು. ಇನ್ನೊಂದು ಅದರಲ್ಲಿ ಸಪೋರ್ಟ್ ಸಿಸ್ಟಮ್ ಅಂತ ಇರುತ್ತೆ. ನಾವು ಸಪೋರ್ಟ್ ಸಿಸ್ಟಮ್ ಅಂದರೆ ಯಾರನ್ನೂ ಸಮೇತ ಅದರ ವ್ಯಸನಿಗಳು ಯಾರಿರ್ತಾರೆ ಅವ್ರಿಗೆ ಸಪೋರ್ಟ್ ಕೊಡ್ತಕ್ಕಂಥದ್ದು ನಮ್ಮ ಮೊದಲ ಆದ್ಯತೆ ಆಗಿರುತ್ತೆ. ಅವನನ್ನು ಅಲ್ಲೇ ಇಲ್ಲ ಇವನು ಮಾಡಿದ್ದಾನೆ, ನೀನು ಕರ್ಕೊಂಬರ್ತೀವಿ, ನಿನಗೆ ಜೈಲಿಗೆ ಹಾಕ್ತೀವಿ, ನಿನ್ನನ್ನು ಕಾನೂನು ಕ್ರಮ ನಿಮ್ಮ ಮೇಲೆ ಕೈಗೊಳ್ತೀವಿ,
ಅನ್ನೋದು ನಮ್ಮ ಮೂಲ ಕರ್ತವ್ಯ ಆಗಿರೋದಿಲ್ಲ. ಅವನನ್ನು ಆ ವ್ಯಸನದಿಂದ ಹೊರಗೆ ತರ್ತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ. ಸೊ ನಾವು ಪೊಲೀಸ್ನವರು ಯಾರೇ ವ್ಯಸನಿಗಳಿರ್ಬೋದು ಅವರಿಗೆ ನಾವು ಸಪೋರ್ಟ್ ಸಿಸ್ಟಮ್ ಆಗಿ ನಾವು ನಿಲ್ತೀವಿ. ಅವರು ನಮ್ಮಲ್ಲಿ ಪ್ರತಿ ಸಿಬ್ಬಂದಿಗೂ ಸಮೇತ ಯಾರ್ಯಾರು ಸೇವನೆ ಮಾಡ್ತಾ ಇರ್ತಾರೆ ಆ ವಿಚಾರದಲ್ಲಿ ಪ್ರತಿ ಸಿಬ್ಬಂದಿಗೂ ಸಮೇತ ಒಬ್ಬೊಬ್ಬ ವ್ಯಕ್ತಿನ ವಹಿಸ್ಕೊಟ್ಟಿದ್ದೀವಿ. ಆ ವ್ಯಕ್ತಿಗಳು ದಿನ ಅಥವಾ ವಾರಕ್ಕೊಮ್ಮೆ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರನ್ನ ಕ್ಲೀನಾಗಿ ಚೆಕ್ ಮಾಡಿ ಅವರಿಗೆ ಧೈರ್ಯ ತುಂಬಿ ಇನ್ನೊಂದು ಸಲ ಈ ಚಟಗಳಿಗೆ ನೀವು ಬಲಿಯಾಗಬೇಡಿ ಅಂತ ಹೇಳ್ಬಿಟ್ಟು ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳ್ಬಿಟ್ಟು ಪ್ರತಿ ವಾರದಲ್ಲಿ 2-3 ದಿನ ಆ ವ್ಯಕ್ತಿನ ಭೇಟಿ ಮಾಡಿ ಅವನ ಸಂಪೂರ್ಣವಾಗಿ ಬದಲಾವಣೆ ಆಗೋವರೆಗೂ ನಮ್ಮ ಪೊಲೀಸರು ಅವನನ್ನು ಮೇಲ್ವಿಚಾರಣೆಯನ್ನು ಮಾಡ್ತಾನೆ ಇರ್ತಾರೆ. ಸೊ ನಾವು ಅವ್ರಿಗೆ ಸಪೋರ್ಟ್ ಸಿಸ್ಟಮನ್ನು ನಾವು ಕೊಡ್ತೀವಿ. ಈ ಇನ್ಫಾರ್ಮೇಷನ್ ನೀವು ನಮಗೆ ಕೊಟ್ಟರೆ ನಿಮ್ಮ ಜೊತೆ ಇರ್ತಕ್ಕಂಥ ಫ್ರೆಂಡನ್ನು ನಾವು ಸೇವ್ ಮಾಡಲಿಕ್ಕೆ ಸಪೋರ್ಟ್ ಮಾಡಲಿಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ಲಾಸ್ಟ್ನೇದು ಎಂಪವರು. ಈ ಎಂಪವರ್ನಲ್ಲಿ ಪೊಲೀಸರು ಒಬ್ಬರೇ ನಾವು ಒಬ್ಬಂಟರೇ ಆಗಿಲ್ಲ, ನಿಮ್ಮ ಎಲ್ಲ ಸಹಕಾರಗಳೊಂದಿಗೆ ಈ ಏನು ಡ್ರಗ್ಗನ್ನು ಇರಾಡಿಕೇಟ್ ಮಾಡಲಿಕ್ಕೆ ಪೊಲೀಸ್ ಇಲಾಖೆಗೆ ಮಾತ್ರ ಒಂದೇ ಸಾಧ್ಯ ಆಗೋದಿಲ್ಲ. ಜೊತೆಗೆ ತಾವು ವಿದ್ಯಾರ್ಥಿಗಳು ಮತ್ತು ಈ ಕಾಲೇಜ್ ಅಥವಾ ಬೇರೆ ಕಾಲೇಜುಗಳು ಅಥವಾ ಸಾರ್ವಜನಿಕರು ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಮಾತ್ರ ನಮಗೆ ಸಾಧ್ಯ. ಸೊ ಹಾಗಾಗಿ ಆ ವಿಚಾರದಲ್ಲಿ ನಾವು ನಿಮ್ಮೊಂದಿಗಿದ್ದೇವೆ. ಹಾಗಾಗಿ ನಾವೆಲ್ಲ ಒಟ್ಟಾಗಿ ಈ ಡ್ರಗ್ ಅನ್ನೋದನ್ನು ಇದರಿಂದ ನಾವು ತೆಗೆದುಹಾಕ್ಬೋದು. ಯಾಕೆಂದರೆ ಯಾವುದೇ ಒಂದು ದೇಶನ ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನು ಅಥವಾ ಯುವ ಜನತೆಯನ್ನು ಹಾಳು ಮಾಡಿದ್ರೆ ಸಾಕು, ಆ ದೇಶನ ನಾವು ಆರಾಮಾಗಿ ನಾವು ಗೆಲ್ಬೋದು. ನೀವು ಯಾರಾದರೂ ಉಡ್ತಾ ಪಂಜಾಬ್ ಅಂತ ಫಿಲ್ಮ್ ನೋಡಿದ್ದೀರಾ? ನೀವು ಅದರಲ್ಲಿ ನೋಡಿ. ಸೊ ಅದರಲ್ಲಿ ಹೇಗೆ ಯುವ ಜನತೆಯನ್ನು ಅವರು ಪಂಜಾಬ್ ಅನ್ನೋ ಒಂದು ಏರಿಯಾದಲ್ಲಿ ಯುವ ಮಕ್ಕಳನ್ನು ಹೇಗೆ ಡ್ರಗ್ ಅಡಿಕ್ಟ್ ಮಾಡಿ ಅವ್ರನ್ನ ದೇಶಕ್ಕೆ ಮಾರಕವಾಗಿ ಮಾಡ್ತಾರೆ ಅಂತ ಅದರಲ್ಲಿ ಸಂಪೂರ್ಣವಾಗಿ ತೋರಿಸಿದ್ದಾರೆ ಉಡ್ತಾ ಪಂಜಾಬಲ್ಲಿ. ಸೊ ಹಾಗಾಗಿ ಒಂದು ಯುವ ಶಕ್ತಿನ ಹಾಳು ಮಾಡಬೇಕು ಅಂದರೆ ನಮ್ಮ ಶತ್ರು ರಾಷ್ಟ್ರಗಳಿಗೆ ಇಷ್ಟೇ ಸಾಕು, ಈ ಡ್ರಗ್ಗನ್ನು ಕೊಡೋದು. ನಮ್ಮಲ್ಲೆಲ್ಲೂ ಸಿಂಥೆಟಿಕ್ ಡ್ರಗ್ಗಳನ್ನು ನಾವು ರೆಡಿ ಮಾಡೋದಿಲ್ಲ. ಈಗ ಹೇಳಿದ್ನಲ್ಲ, ಈ ಶತ್ರು ರಾಷ್ಟ್ರಗಳು ನಮಗೆ ಕಳಿಸ್ಕೊಡ್ತಾರೆ. ಯಾಕಂದರೆ ನಮ್ಮ ಯುವ ಜನತೆಯಲ್ಲಿ ಹಾಳಾಗಬೇಕು, ಅವರ ಯುವ ಜನತೆಯಲ್ಲಿ ಶಕ್ತಿ ಕುಂದಬೇಕು ಅನ್ನೋ ರೀತಿಯಲ್ಲಿ ಆ ಡ್ರಗ್ಗನ್ನು ಕಳಿಸ್ಕೊಟ್ಟಾಗ ಆ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ ಡ್ರಗ್ಸಿಂದ ನಾವು ದೂರ ಇರೋಣ. ಯಾವಾಗಲೂ ಬೇಡ ಬ್ರೋ, ಸೇ ನೋ ಟು ಡ್ರಗ್ಸ್. ಇದಿಷ್ಟು ಡ್ರಗ್ಗಿಗೆ ಸಂಬಂಧಪಟ್ಟ ಮಾಹಿತಿಗಳು. ಈ ಮಾಹಿತಿ ಕೊಡಲು ಇವತ್ತು ಅನುಕೂಲ ಮಾಡಿಕೊಂಡಂತಹ ನನಗೆ ಫಸ್ಟು ಕರೆದಿದ್ದೆ ನಮ್ಮ ಕಾಲದ ಮಂಜು ಮತ್ತು ಅವಿಲ್ ಅವರು. ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಸರ್, ನೀವು ಬನ್ನಿ ಅಂತ ಹೇಳಿ. ಇದು ನಮ್ಮ ಸ್ಟೇಷನ್ ಲಿಮಿಟ್ ಅಲ್ಲ, ಮತ್ತು ಇದು ಟೌನ್ ಸ್ಟೇಷನ್ ಲಿಮಿಟ್ ಬರುತ್ತೆ. ಆದರೆ ನಮ್ಮ ಪೊಲೀಸ್ನವ್ರಿಗೆ ಲಿಮಿಟ್ ಇಲ್ಲ. ಸೊ ನಾವು ಈ ಥರ ಕಾರ್ಯಕ್ರಮಗಳಿಗೆ ಎಲ್ಲಿ ಬೇಕಾದ್ರೆ ನಾವು ಭಾಗವಹಿಸ್ಬೋದು. ಸೊ ಹಾಗಾಗಿ ಇವತ್ತು ಬಂದು ನಾವು ಮಾಹಿತಿನ ಕೊಡ್ತಾಯಿದ್ದೀವಿ. ಸೊ ಮಾಹಿತಿ ಕೊಡಲು ನಮಗೆ ಪರ್ಮಿಷನ್ ಕೊಟ್ಟಂತಹ ನಮ್ಮ ಪ್ರಾಂಶುಪಾಲರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿತೀನಿ. ಜೈ ಹಿಂದ್, ಜೈ ಕರ್ನಾಟಕ.